ಪ್ರಸ್ತುತ ದಿನದಲ್ಲಿ ಯೂಟ್ಯೂಬ್ ಮತ್ತು ಆನ್ಲೈನ್ ಚಾನೆಲ್ಗಳ ಸುದ್ದಿ ಹಾಗೂ ವರದಿಗಳಿಂದಾಗಿ ನೈಜ ಪತ್ರಕರ್ತರಿಗೆ ಬೆಲೆ ಇಲ್ಲದಂತಾಗಿದೆ. ಯೂಟ್ಯೂಬರ್ಸ್ಗಳು ನಾಯಿ ಕೊಡೆಗಳಂತೆ ರಾಜ್ಯಾದ್ಯಂತ ತಲೆ ಎತ್ತಿದ್ದು ಪತ್ರಿಕೋದ್ಯಮವು ಸಂಕಷ್ಟದ ಸ್ಥಿತಿಗೆ ಬಂದಿದೆ ಎಂದು ಜಯ ಕರ್ನಾಟಕ ಜನಪರ ವೇದಿಕೆಯ ಅಧ್ಯಕ್ಷರಾದ ಬಿಟಿ ಕುಮಾರ್ ಅವರು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಈ ಸಮಾರಂಭ ಈ ರೀತಿ ನಡೆಯುತ್ತೆ ಅಂತ ನನಗೆ ಏನು ಮಾಡ್ಕೊಂಡಿರಲಿಲ್ಲ. ಏನು ದಿಢೀರ್ ಕಾರ್ಯಕ್ರಮನ ರೂಪಿಸ್ಕೊಂಡು ಅದಕ್ಕೆ ನಮ್ಮ ಗೆಳೆಯರ ಬಳಗದ ನಮ್ಮ ಹಾಸನ ಸರ್ಕಲ್ ವೃತ್ತದಿಂದ ಇವತ್ತು ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಉಮೇಶನವರು ಪ್ರಾರಂಭದಿಂದ ಹೇಳ್ತಾ ಇದ್ರು. ಅದಕ್ಕೆ ದಿಢೀರ್ನ ಇವತ್ತು ಕಾರ್ಯಕ್ರಮನ ರೂಪಿಸಿದ್ರು. ಎಲ್ಲಿ ಸ್ಥಳಾವಕಾಶ ಸಿಗ್ತಿಲ್ಲ. ಅದಕ್ಕೆ ನಮ್ಮ ಈಶ್ವರ್ ಅವರು ನಮ್ಮ ಕಾಶಿನಾಥ್ ಅವರು ಈ ಸ್ಥಳನ ನಾನು ಬಿಟ್ಕೊಡ್ತೀನಿ, ನೀವು ಇಲ್ಲೇ ಕಾರ್ಯಕ್ರಮ ಮಾಡಿ ಅಂತಂದರು. ಅದಕ್ಕೆ 3 ಗಂಟೆ ಕಾರ್ಯಕ್ರಮನ ಫಿಕ್ಸ್ ಮಾಡಿ ನಾವು ಇಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಅದಕ್ಕೆ ಎಲ್ಲ ಸ್ನೇಹಿತರು ನಮ್ಮ ಕರ್ನಾಟಕ ಮತ್ತು ಸಂಪಾದಕರ ನಗರದ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಸರ್ಕಲ್ನ ನಂದಿನಿ ಹಾಲಿನ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಕರ್ನಾಟಕ ಸಂಪಾದಕರ ಹಾಗೂ ವರದಿಗಾರರ ಸಂಘದ 6ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಹಿರಿಯ ಪತ್ರಕರ್ತ ಡಾಕ್ಟರ್ ಭಾಸ್ಕರ್ ಚಾರ್ ಅವರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಪತ್ರಿಕೆಗಳನ್ನ ಕೊಂಡು ಓದುವವರ ಸಂಖ್ಯೆ ಕಮ್ಮಿಯಾಗಿದ್ದು ಆನ್ಲೈನ್ ಮತ್ತು ಯೂಟ್ಯೂಬರ್ಸ್ ಹಾವಳಿಯಿಂದ ದಿನಪತ್ರಿಕೆಗಳು ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿವೆ. ಕೂಡಲೇ ಸರ್ಕಾರ ಸಂಕಷ್ಟದಲ್ಲಿರುವ ದಿನಪತ್ರಿಕೆಯ ಸಂಪಾದಕರ ಮತ್ತು ಪತ್ರಿಕೆಗಳನ್ನ ಉಳಿಸುವ ನಿಟ್ಟಿನಲ್ಲಿ ಗಮನ ಹರಿಸಿ ಪತ್ರಿಕೆಗಳನ್ನ ಉಳಿಸುವಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಮಹಾರಾಣಿ ಕಿರೀಟ ಮಹಾರಾಜನಿಗೆ ಹಾಕಿದ್ರೆ ಕಿರೀಟ ರಾಜಿಗೆ ಹಾಕಿಬಿಟ್ಟು ಫೋಟೋ ತೆಗೀರಿ. ಕಾಂಗ್ರೆಸ್ ಸೇವಾದಳ ರಾಜ್ಯ ಕಾರ್ಯದರ್ಶಿಗಳಾದ ಮಾದಿಹಳ್ಳಿ ಉಮೇಶ್, ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಭಾಸ್ಕರಾಚಾರ್ ಅವರು ಅಭಿಪ್ರಾಯಗಳನ್ನ ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಕೃಷಿಕ ಸಮಾಜದ ನಿರ್ದೇಶಕ ಗಂಗಾಧರಯ್ಯ, ರೈತ ಕವಿ ಪಿ ಶಂಕರಪ್ಪ, ಪತ್ರಕರ್ತ ಹಾಲ್ಕುರಿಕೆ ಮಂಜುನಾಥ್, ಸಂಘದ ಶುಭ ಮತ್ತು ತ್ರಿವೇಣಿ, ಕಾರ್ಮಿಕ ಸಂಘದ ಸರ್ವೇಶ್, ಆಡಿಟರ್ಗಳಾದ ಸೋಮಶೇಖರ್, ಈಶ್ವರಪ್ಪ ಮತ್ತು ಕಾಶಿನಾಥ್, ಮುಖಂಡರುಗಳಾದ ನಟರಾಜು, ಕೆಂಪಾಚಾರ್ ಮತ್ತು ಪಂಚಾಕ್ಷರಿ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಬಾಬು ಖಾನ್, 9 ಲೈವ್ ನ್ಯೂಸ್, ತುಮಕೂರು.